ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳೇ, ಇವತ್ತು ನಾನು ನಿಮಗೆ ವೆರಿ 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 ಇಂಪಾರ್ಟೆಂಟ್ ವಿಡಿಯೋನ ತರ್ತಾ ಇದ್ದೀನಿ. ದಟ್ ಈಸ್ ವಿತ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಾರ್ KCET ಬಯಾಲಜಿ. ಮಕ್ಕಳೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಚಾಪ್ಟರ್ ವೇಟೇಜನ್ನು ಹೇಳ್ತೀನಿ. ಹೇಗೆ ನೀವು ಕಮ್ಮಿ ಅಂದರೆ ಅಟ್ಲೀಸ್ಟ್ 45 ಮಾರ್ಕ್ಸ್ KCET ಬಯಾಲಜಿಲಿ ಪಕ್ಕ ಬರ್ಬೋದು ಅಂತ ಹೇಳ್ತೀನಿ. ಓಕೆ, ವಿತ್ ಅ ಎಕ್ಸಾಂಪಲ್, ವಿತ್ ಅ ಪ್ರೂಫ್. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಾರ್ KCET ಬಯಾಲಜಿ. ಸೊ ಇಲ್ಲಿ ನಾನು 11th ಮತ್ತು 12th ಸ್ಟ್ಯಾಂಡರ್ಡ್ನ NCERT ಸಪ್ರೇಟಾಗಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನಾನು ಹೇಗೆ ಈ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಾರ್ KCET ಅಂದೆ ಅಂದರೆ, ಐ ಟುಕ್ ಪ್ರೀವಿಯಸ್ ಪಾಸ್ಟ್ 5 years KCET ಕ್ವೆಶನ್ ಪೇಪರ್. ಈ ಥರ 5 KCET ಕ್ವೆಶನ್ ಪೇಪರನ್ನು ತಗೊಂಡು ಅದಕ್ಕೂ ಮುಂಚೆ ಕ್ಲಾಸ್ 11th ಮತ್ತು ಕ್ಲಾಸ್ 12th ಎಲ್ಲ ಚಾಪ್ಟರ್, ಬಯಾಲಜಿಯ ಎಲ್ಲ ಚಾಪ್ಟರ್ನ ಲಿಸ್ಟ್ ಮಾಡಿ ಬರ್ಕೊಂಡ ನಂತರ KCET ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಏನಿದೆ ಒಂದೊಂದಾಗಿ ಓಪನ್ ಮಾಡಿ ನೋಡ್ತಾ ಯಾವ ಇಯರಲ್ಲಿ ಎಷ್ಟು ಕ್ವೆಶನ್ಸ್ ಬಂತು ಅಂತ ಬರಿತಾ ಹೋದೆ. ಓಕೆ, ಸೊ ಈ ಥರದ ಒಂದು ಸರ್ವೆ ಮಾಡಿದಾಗ ಐ ವಾಸ್ ಏಬಲ್ ಟು ಕನ್ಕ್ಲೂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಾರ್ KCET ಬಯಾಲಜಿ. ನೀವು ಇದೇ ಥರ ಬಯಾಲಜಿಗೆ, ಮ್ಯಾಥ್ಸಿಗೆ, ಫಿಸಿಕ್ಸಿಗೆ, ಕೆಮಿಸ್ಟ್ರಿಗೆ ಮಾಡಿ. ಅಂದರೆ ಇಫ್ ಯು ಆರ್ PCM ಸ್ಟೂಡೆಂಟ್, ಡೂ ಇಟ್ ಫಾರ್ PCM. ಇಫ್ ಯು ಆರ್ PCB ಸ್ಟೂಡೆಂಟ್, ಅಂದರೆ ನಿಮ್ಮ KCETಯ ಸಬ್ಜೆಕ್ಟ್ಸ್ PCB ಆದರೆ ಈ ಥರ ಎಲ್ಲ ಚಾಪ್ಟರ್, ಎಲ್ಲ ಸಬ್ಜೆಕ್ಟಿಗೆ ಮಾಡಿ. ಓಕೆ, 5 ಕ್ವೆಶನ್ ಪೇಪರನ್ನು ತೊಗೊಂಡು, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್, KCET ಕ್ವೆಶನ್ ಪೇಪರ್ ತೊಗೊಂಡು, ಅದಕ್ಕೂ ಮುಂಚೆ ನೀವು ಎಲ್ಲ ಕ್ಲಾಸ್ 11 ಮತ್ತು 12 ಚಾಪ್ಟರ್ಸನ್ನು ನೀವು ಲಿಸ್ಟ್ ಮಾಡಿ ಬರ್ಕೊಳ್ಬೇಕು. ಇಟ್ ವಿಲ್ ಟೇಕ್ ಸಮ್ ಟೈಮ್, ಅರ್ಧ ದಿನ ತೊಗೊಳ್ಬೋದು ಫಾರ್ ಒನ್ ಸಬ್ಜೆಕ್ಟ್. ಓಕೆ, ಸೊ ಆಗ ಯು ಕ್ಯಾನ್ ಕನ್ಕ್ಲೂಡ್ ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ಈ ಥರ ಗೊತ್ತಾಗಲ್ಲ ನಿಮಗೆ ಬರೀ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಅಂತ ಗೊತ್ತಾಗಲ್ಲ, ಯಾವ ಕಾನ್ಸೆಪ್ಟಿಂದ ರಿಪೀಟೆಡ್ ಆಗಿ ಬರ್ತಾ ಇದೆ ಎಕ್ಸಾಮಿಗೆ ಅಂತ ಗೊತ್ತಾಗುತ್ತೆ. ಓಕೆ, ವೆರಿ 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 ಇಂಪಾರ್ಟೆಂಟ್ ಟು ಡೂ. ಓಕೆ, ಸೊ ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸನ್ನು ನೀವು ನೋಡಿದ್ರೆ, ಈ ಚಾಪ್ಟರ್ ಕ್ಲಾಸ್ 12th ಫಸ್ಟ್ ಚಾಪ್ಟರನ್ನು ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ 1-2 ಕ್ವೆಶನ್ ಬರ್ತಾ ಇದೆ ಫ್ರಮ್ ಪಾಸ್ಟ್ 5 years. ಓಕೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಈ ಚಾಪ್ಟರಿಂದ ತುಂಬಾ ಕ್ವೆಶನ್ ಬರ್ತಾ ಇದೆ. ಮಿನಿಮಮ್ 4 to 5 ಕ್ವೆಶನ್ಸ್ ರಿಪೀಟೆಡ್ ಆಗಿ ಬರ್ತಾ ಇದೆ. ಓಕೆ, 3-4 ವರ್ಷದಿಂದ. ನೆಕ್ಸ್ಟ್, ಹ್ಯೂಮನ್ ರಿಪ್ರೊಡಕ್ಷನ್, ಝುವಾಲಜಿಯ ಫಸ್ಟ್ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರನ್ನು ಕನ್ಸಿಡರ್ ಮಾಡಿದ್ರೆ 4 to 5 ಕ್ವೆಶನ್ಸ್ ಬರ್ತಾ ಇದೆ. ಅದೇ ಥರ ರಿಪ್ರೊಡಕ್ಟಿವ್ ಹೆಲ್ತಿಂದ ಒಂದಂತೂ ಪಕ್ಕಾ ಕ್ವೆಶನ್ ಬರುತ್ತೆ, ಹೆಚ್ಚಾಗಿ 2 ಕ್ವೆಶನ್ ಬರುತ್ತೆ ಫ್ರಮ್ ದಿಸ್ ಚಾಪ್ಟರ್. ಓಕೆ, ನಂತರ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ಬಾಟ್ನಿಯ ಚಾಪ್ಟರ್. ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳೇ. 4-5 ಕ್ವೆಶನ್ ಮಿನಿಮಮ್, 4 ಅಂತೂ ಬರ್ತಾನೆ ಇದೆ. ಓಕೆ, ಅದರಲ್ಲೂ ಬ್ಲಡ್ ಗ್ರೂಪಿಂಗ್ ಬಗ್ಗೆ ಬರ್ತಾ ಇದೆ, ಮತ್ತು ಜೆನೆಟಿಕ್ ಡಿಸಾರ್ಡರ್ ಬಗ್ಗೆ ಬರ್ತಾ ಇದೆ. ಓಕೆ, 4 to 5 ಕ್ವೆಶನ್ಸ್ ಇದರಿಂದ ಬರುವಂಥದ್ದು. ಓಕೆ, ಫೈನ್, ಮೂವಿಂಗ್ ಫರ್ದರ್. ನೆಕ್ಸ್ಟ್ 12th ಸ್ಟ್ಯಾಂಡರ್ಡ್ನ, ಅಂದರೆ ನಿಮ್ಮ ಸೆಕೆಂಡ್ PUCಯ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಅಂತ ನೋಡೋಣ. ಮಾಲಿಕ್ಯುಲಾರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಅದರಲ್ಲೂ ಈ DNA, ಹಿಸ್ಟೋನ್, ಇದರ ಬಗ್ಗೆ ಜಾಸ್ತಿ ಕ್ವೆಶನ್ಸ್ ಬರುವಂಥದ್ದು. ಅದು ಅಲ್ಲದೆ ಬೇರೆ ಕ್ವೆಶನು ಬರುತ್ತೆ. ಓಕೆ, ಟ್ರಾನ್ಸ್ಲೇಷನ್, ಟ್ರಾನ್ಸ್ಕ್ರಿಪ್ಷನ್, ರೆಪ್ಲಿಕೇಶನ್, ಈ ಕಾನ್ಸೆಪ್ಟಿಂದನೂ ಬರುತ್ತೆ. 4 to 5 ಕ್ವೆಶನ್ಸ್ ಪಕ್ಕ ಬರುತ್ತೆ. ಓಕೆ, ನೆಕ್ಸ್ಟ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್, ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಬಿಕಾಸ್ 4 to 5 ಕ್ವೆಶನ್ಸ್ ಪಕ್ಕ ಬರುವಂಥದ್ದು. ಅದರಲ್ಲೂ ಇಮ್ಯೂನ್ ಸಿಸ್ಟಮ್ ಬಗ್ಗೆ, ಏಡ್ಸ್ ಬಗ್ಗೆ, ಮತ್ತು ಯಾವುದು ಕ್ಯಾನ್ಸರ್ ಬಗ್ಗೆ, ಅದು ಅಲ್ಲದೆ ಡ್ರಗ್ಸ್ ಬಗ್ಗೆನೂ ಈ ಚಾಪ್ಟರಿಂದ ಬರುವಂಥದ್ದು. ಐ ಟುಕ್ 5 to 6 hours ಟು ಟೀಚ್ ದಿಸ್ ಚಾಪ್ಟರ್. ಸುಮ್ಮನೆ ಅಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಇದರಿಂದ 2 ಕ್ವೆಶನ್ ಆಲ್ಮೋಸ್ಟ್ ಬರುತ್ತೆ. ಓಕೆ, ಅದು ಬಿಟ್ಟರೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್, ಇದರಿಂದ 2 to 4 ಕ್ವೆಶನ್ ಬರುವಂಥದ್ದು. ಸೊ ಏನು ಮಾಡ್ತಾರೆ ಅಂದರೆ, ಅವರೊಂದು ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಬಗ್ಗೆ ಕೊಡುವಂಥದ್ದು, ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬಗ್ಗೆ ಕೊಡುವಂಥದ್ದು, ಹೀಗೆಲ್ಲ ಮಾಡ್ತಾ ಇದ್ದಾರೆ. ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್, ಏನದು siRNA ಬಗ್ಗೆ ಕೊಡುವಂಥದ್ದು, ಮತ್ತು ಅಪ್ಲಿಕೇಶನ್ ಪಾರ್ಟ್ ಏನು ಬರುತ್ತೆ ಅದರ ಬಗ್ಗೆ ಜಾಸ್ತಿ
ವಿ ವಿಲ್ ಬಿ ಫೈಂಡಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಏನೋ ಅದು ಬರುತ್ತೆ. ಸೊ 3-4 ಕ್ವೆಶನ್. ಆ್ಯಕ್ಚುಲಿ ಪ್ರಿನ್ಸಿಪಲ್ ಪ್ರೊಸೆಸಸ್ ಜಾಸ್ತಿ ಇಂಪಾರ್ಟೆಂಟ್ ಅಲ್ವಾ, ಆದರೆ ಅಪ್ಲಿಕೇಶನ್ ಪಾರ್ಟಿಂದ, ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಪಾರ್ಟಿಂದ ಜಾಸ್ತಿ ಕ್ವೆಶನ್ ಬರೋವಂಥದ್ದು. ಓಕೆ, ನೆಕ್ಸ್ಟ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಇಟ್ಸ್ ಪಾಪ್ಯುಲೇಷನ್. ಇದೂ ತುಂಬ ಇಂಪಾರ್ಟೆಂಟ್. ಆ ಗ್ರಾಫ್ಸ್ ಚಿಕ್ಕ ಪುಟ್ಟದೇನೆಲ್ಲ ಕೊಟ್ಟಿದ್ದಾರೆ, ಅದು ಎಲ್ಲನೂ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಓಕೆ, ಆ ಗ್ರಾಫ್ ಎಕ್ಸ್ಪೆಷಲಿ ಇಂಪಾರ್ಟೆಂಟ್. ಬೇರೆ ಬೇರೆ ಥರದ ಗ್ರಾಫ್ಸ್ ಕೊಟ್ಟಿದ್ದಾರೆ ಅಲ್ವಾ, ಅದು ತುಂಬ ಇಂಪಾರ್ಟೆಂಟ್. ರಿಪೀಟೆಡ್ ಆಗಿ ಬರ್ತಾ ಇದೆ ಆ ಗ್ರಾಫ್ಸಿಂದ. ಸೊ 4 to 5 ಕ್ವೆಶನ್ಸ್ ವಿ ವಿಲ್ ಬಿ ಫೈಂಡಿಂಗ್ ಫ್ರಮ್ ದಿಸ್ ಚಾಪ್ಟರ್. ಸೊ ಇಷ್ಟು ನಮ್ಮ ಕ್ಲಾಸ್ 12th ಇಂದ ಬರುವಂತಹ ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ಹಾಗಂದರೆ ಲೈಕ್ ಇಫ್ ಐ ಸೇ ದಿಸ್, ಇಟ್ ಡಸಂಟ್ ಮೀನ್ ಫ್ರಮ್ ಅದರ್ ಚಾಪ್ಟರ್ಸ್ ಯು ವೋಂಟ್ ಫೈಂಡ್ ಎನಿ ಕ್ವೆಶನ್ಸ್, ನೋ, ಹಾಗಲ್ಲ. ಸೊ ಇದು ಇಂಪಾರ್ಟೆಂಟ್. ಇಷ್ಟು ಚಾಪ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಅರ್ಥ. ಓಕೆ, ಅದರಲ್ಲೂ ಜಾಸ್ತಿ 4 to 5 ಎಲ್ಲೆಲ್ಲ ಕಾಣಿಸ್ತಾ ಇದೆ. ಅದಂತೂ ನೀವು ಮರೆಯದೆ ತಪ್ಪದೇ ಆ ಚಾಪ್ಟರನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಏನೇ ಕ್ವೆಶನ್ ಕೊಟ್ಟರು ಯು ಶುಡ್ ಬಿ ಏಬಲ್ ಟು ಆನ್ಸರ್. ಓಕೆ, ಇನ್ನು ಕೆಲವು ಚಾಪ್ಟರ್ಸ್ ಇಲ್ಲಿ ಇಲ್ಲ, ವಿಚ್ ಇಸ್ ಆಫ್ 12th ಸ್ಟ್ಯಾಂಡರ್ಡ್ ಇಲ್ಲಿ ಇಲ್ಲ ಅಂತ ಕೆಲವೆಲ್ಲ ಇದೆ. ಸ್ಟ್ರಾಟಜಿ ಇರ್ಬೋದು, ಅಥವಾ ಇನ್ನು ಕೆಲವು ಚಾಪ್ಟರ್ಸ್ ಎನ್ವೈರ್ಮೆಂಟಲ್ ಇಶ್ಯೂಸ್ ಇರ್ಬೋದು. ಇದರಿಂದ ಬಂದರೆ ಬರುತ್ತೆ, ಆದರೆ ಬಂದರೆ 2 ಬರುತ್ತೆ ಆ ಥರ. ಕೆಲವು ವರ್ಷ 2 ಕೊಟ್ಟಿದ್ದಾರೆ, ಕೆಲವು ವರ್ಷ 0 ಹಾಗೆ. ಸೊ ಕೆಲವು ವರ್ಷ ಬಂದರೆ ಸ್ವಲ್ಪ 2 ಬರುವಂಥದ್ದು, 5 ಬರಲ್ಲ. ಓಕೆ, ಇನ್ನು ಕೆಲವೊಮ್ಮೆ 1 ಅಥವಾ 0. ಓಕೆ, ಸೊ ಅದಕ್ಕೆ ನಾನು ಆ ಚಾಪ್ಟರ್ಸನ್ನು ಮೆನ್ಷನ್ ಮಾಡಿಲ್ಲ ಇಲ್ಲಿ. ಓಕೆ, ಸೊ ಇಫ್ ಯು ಜಸ್ಟ್ ಕ್ಯಾಲ್ಕುಲೇಟ್ ನಿಮ್ಮ ಏನು, ಓಕೆ ನಾನು 11th ಅನ್ನು ಹೇಳ್ತೀನಿ ಫಸ್ಟಿಗೆ. ಓಕೆ, ಕ್ಲಾಸ್ 11th ಸ್ಟ್ಯಾಂಡರ್ಡಿಂದ ಎಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಅಂತ ನೋಡೋಣ. ಒಂದು ವಿಚಾರ ಹೇಳಬೇಕು 11th ಬಗ್ಗೆ ಹೇಳೋ ಮುಂಚೆ. ನೀವು ಬರೀ 12th ಸ್ಟ್ಯಾಂಡರ್ಡ್ನ ಅಂದರೆ ನಿಮ್ಮ ಸೆಕೆಂಡ್ PUCಯ ಎಲ್ಲ ಬಯಾಲಜಿ ಚಾಪ್ಟರ್ಸನ್ನು ಥೊರೋವಾಗಿ ಕಲ್ತಿದ್ರೆ ಅದು ಸಾಕಾಗುತ್ತೆ ಟು ಗೆಟ್ ಮೋರ್ ದ್ಯಾನ್ 45 ಮಾರ್ಕ್ಸ್, ಆರ್ ಐ ಕ್ಯಾನ್ ಸೇ ಈಕ್ವಲ್ ಟು 45 ಮಾರ್ಕ್ಸ್ ಇನ್ ಯೋರ್ KCET. 60ಯಲ್ಲಿ 45 ಮಾರ್ಕ್ಸ್ ಬರ್ಬೋದು KCETಯಲ್ಲಿ ಇಫ್ ಯು ಸ್ಟಡಿ ಓನ್ಲಿ ಸೆಕೆಂಡ್ PUC ಚಾಪ್ಟರ್ಸ್ ಬಯಾಲಜಿ ಪರ್ಫೆಕ್ಟ್ಲಿ. ಓಕೆ, ಇಲ್ಲ ಮ್ಯಾಮ್ ನನಗೆ 11th ಸ್ಟ್ಯಾಂಡರ್ಡಿದು ಕೆಲವು ಚಾಪ್ಟರ್ಸ್ ಹೇಳಿ, ಯಾವ ಚಾಪ್ಟರ್ಸಿಂದ ಪಕ್ಕಾ ಕ್ವೆಶನ್ಸ್ ಬರ್ತಾ ಇದೆ, ಹೇಗೆ ಇಂಪಾರ್ಟೆಂಟ್ ಅದು ಅಂತ ಹೇಳಿ ಅಂತ ಕೇಳೋ ಮಕ್ಕಳಿಗೆ ವಿ ಹ್ಯಾವ್ ಅ ಆನ್ಸರ್ ಹಿಯರ್. ಸೊ ಕ್ಲಾಸ್ 11th ಸ್ಟ್ಯಾಂಡರ್ಡಿಂದ ಚಾಪ್ಟರಿಂದ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಚಾಪ್ಟರಿಂದ 1 ಬರುತ್ತೆ. ಓಕೆ, 1ರಿಂದ 2 ಒಂದಂತೂ ಬರುತ್ತೆ. ಪ್ಲಾಂಟ್ ಕಿಂಗ್ಡಮಿಂದ 1, ಆ್ಯನಿಮಲ್ ಕಿಂಗ್ಡಮಿಂದ 1 ಒಂದಂತೂ ಪಕ್ಕ ಬರುತ್ತೆ. ಓಕೆ, ಅದು ಬಿಟ್ಟರೆ ಮಾರ್ಫಾಲಜಿ ಇನ್ ಫ್ಲವರಿಂಗ್ ಪ್ಲಾಂಟ್ಸಿಂದನೂ 1 ಬರುವಂಥದ್ದು. ಒಂದು ಸೆಲ್ ಸೈಕಲ್ ಮತ್ತು ಸೆಲ್ ಡಿವಿಷನ್ ತುಂಬ ಇಂಪಾರ್ಟೆಂಟ್, ಹೆಚ್ಚಾಗಿ 2 ಕ್ವೆಶನ್ ಬರುವಂಥದ್ದು. ಓಕೆ, 1 to 2 ಕ್ವೆಶನ್ಸ್ ಫ್ರಮ್ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್. ಅದೇನು ಏನಪ್ಪ ನಂಗೆ ನೆನಪಾಗ್ತಾ ಇಲ್ಲ ಈಗ. ನಾನು ನೋಡಿದೆ, ತುಂಬ ಕ್ವೆಶನ್ ನೋಡಿದೆ, ಪರ್ಟಿಕ್ಯುಲರ್ ಕಾನ್ಸೆಪ್ಟಿಂದನೇ ಬರುವಂಥದ್ದು. ಮಾರ್ಫಾಲಜಿ ಇನ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಅದು ಕೆಲವು ಫ್ಲೋರಲ್ ಡಯಾಗ್ರಾಮ್ನ ಫಾರ್ಮುಲಾಸ್ ಇದೆ ಅಲ್ವಾ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಪ್ಲಾಂಟ್ ಆ್ಯನಿಮಲ್ ಕಿಂಗ್ಡಮಲ್ಲಿ ಕ್ಯಾರೆಕ್ಟರ್ಸನ್ನು ಕೇಳುವಂಥದ್ದು. ಪ್ಲಾಂಟ್ ಕಿಂಗ್ಡಮಲ್ಲಿ ಹೆಚ್ಚು ಏನು ಲೋವರ್ ಪ್ಲ್ಯಾಂಟ್ಸ್ ಅನ್ನು ಕೇಳುವಂಥದ್ದು, ಆಲ್ಗೆ ಈ ಥರ ಎಲ್ಲ, ಮತ್ತು ಈ ಥರ. ನೆಕ್ಸ್ಟ್ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲ್ಯಾಂಟ್ಸ್, ಹೆಚ್ಚಾಗಿ 2 ಕ್ವೆಶನ್ ಬರುವಂಥದ್ದು ಜಾಸ್ತಿಯಾಗಿ. ಓಕೆ, ಇಲ್ಲಾಂದರೆ ಒಂದಂತೂ ಪಕ್ಕ ಬರುತ್ತೆ. ರೆಸ್ಪಿರೇಷನ್ ಇನ್ ಪ್ಲ್ಯಾಂಟ್ಸ್, ಇಲ್ಲಿ ರೆಸ್ಪಿರೇಷನ್ ಏನದು ಕೋಶಂಟ್ ಇದೆ ಅಲ್ವಾ, ರೆಸ್ಪಿರೇಟರಿ ಕೋಶಂಟ್ ಇರುವಂಥದ್ದು, ಮತ್ತು ಏರೋಬಿಕ್ ರೆಸ್ಪಿರೇಷನ್, ಇನ್ಯಾವುದದು ಗ್ಲೈಕೋಲೈಸಿಸು, ಇದ್ರ ಬಗ್ಗೆ ಜಾಸ್ತಿ ಕ್ವೆಶನ್ ಕೇಳ್ತಾರೆ. ಓಕೆ, ನೌ ಕಮಿಂಗ್ ಟು ದೇರ್ ಈಸ್ ಅ ಯೂನಿಟ್ ಕಾಲ್ಡ್ ಆಸ್ ಹ್ಯೂಮನ್ ಫಿಸಿಯಾಲಜಿ. ಈ ಯೂನಿಟಲ್ಲಿ ತುಂಬ ಚಾಪ್ಟರ್ಸ್ ಇದೆ, ಡೈಜೆಷನ್, ಅಬ್ಸಾರ್ಪ್ಷನ್, ಮತ್ತು ಏನು ಎಕ್ಸ್ಕ್ರಿಟರಿ ಸಿಸ್ಟಮ್ ಬಗ್ಗೆ, ರೆಸ್ಪಿರೇಷನ್ ಬಗ್ಗೆ, ಮತ್ತು ನ್ಯೂರಲ್ ಕಂಟ್ರೋಲ್ ಕೋಆರ್ಡಿನೇಷನ್ ಇದೆಲ್ಲ. ಸೊ ಈ ಯೂನಿಟ್ ಇನ್ ಜನರಲ್, ಈ ಯೂನಿಟನ್ನು ತಗೊಂಡ್ರೆ 2ರಿಂದ 3 ಕ್ವೆಶನ್ ಬರುವಂಥದ್ದು. ಒಮ್ಮೆ ಡೈಜೆಷನ್ ಬಗ್ಗೆ ಬಂದರೆ ಇನ್ನೊಂದು ಸಲ ಎಕ್ಸ್ಕ್ರಿಟರಿ ಸಿಸ್ಟಮ್ ಬಗ್ಗೆ ಬರುವಂಥದ್ದು, ನಂತರ ನ್ಯೂರಲ್ ಕಂಟ್ರೋಲ್ ಕೋಆರ್ಡಿನೇಷನ್ ಈ ಥರ. ಓಕೆ, ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಾರ್ ಯೋರ್ KCET ಬಯಾಲಜಿ. ಸೊ ಸ್ಕ್ರೀನ್ಶಾಟ್ ತಗೊಳ್ಳಿ, ಆಲ್ರೆಡಿ ತಗೊಂಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕ್ಲಾಸ್ 11th ಓಕೆ, ಸಾರಿ ಕ್ಲಾಸ್ 12th ಯಾವ ಚಾಪ್ಟರ್ಸ್ ಇಂಪಾರ್ಟೆಂಟ್, ವೆಯ್ಟೇಜ್ ಎಷ್ಟು ಅಂತ ನೋಡಿ
with respect to marks. ಓಕೆ, ನಂತರ ಕಂಟಿನ್ಯೂಷನ್ ಆಫ್ ಕ್ಲಾಸ್ 12 ಸ್ಟ್ಯಾಂಡರ್ಡ್ ನೋಡಿ 4 to 5 ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಲಾಸ್ 11th ಇಂದ ಯಾವುದು ಬರುವಂಥದ್ದು ಕ್ವೆಶನ್ಸ್ ಬಂದರೆ ಯಾವುದು ಪಕ್ಕ ಬರುತ್ತೆ, ಯಾವ ಚಾಪ್ಟ್ರಿಂದ ಪಕ್ಕ ಬರುತ್ತೆ ಅಂತ. ಓಕೆ, ನೆಕ್ಸ್ಟ್ ಈ ಥರ. ಓಕೆ, ಈಗ ಮ್ಯಾಮ್ ವಾಟ್ ಅಬೌಟ್ ಅದರ್ 11th ಸ್ಟ್ಯಾಂಡರ್ಡ್ ಚಾಪ್ಟರ್ಸ್? ಡೆಫಿನೆಟ್ಲಿ ಬಂದರೆ ಬರುತ್ತೆ, ಇಲ್ಲದಿದ್ರಿಲ್ಲ. ಎಷ್ಟು ಬರುತ್ತೆ ಬಂದರೆ 1 ಅಷ್ಟೇ. ಓಕೆ, ತಪ್ಪಿ ಮ್ಯಾಕ್ಸಿಮಮ್ ಅಂದರೆ 2ಕ್ಕಿಂತ ಜಾಸ್ತಿ ಹೆಚ್ಚಾಗಿ 11th ಸ್ಟ್ಯಾಂಡರ್ಡಿಂದ ಕ್ವೆಶ್ಚನ್ಸ್ ಕೇಳಲ್ಲ. ಸೊ ಅದಕ್ಕೆ ಈ 60 ಮಾರ್ಕ್ಸಲ್ಲಿ ನಿಮ್ಮ 60 ಮಾರ್ಕ್ಸ್ ಏನಿದೆ, ಇದು ಏನು ಕ್ವೆಶ್ಚನ್ಸ್ ಏನಿದೆ ಬಯಾಲಜಿಯಲ್ಲಿ, KCT ಬಯಾಲಜಿಯಲ್ಲಿ, ಅದರಲ್ಲಿ 45 ಫ್ರಮ್ ಕ್ಲಾಸ್ 12th ಅಂದರೆ 2nd PUC, ಉಳಿದ 15 ಫ್ರಮ್ 11th ಸ್ಟ್ಯಾಂಡರ್ಡ್ 1st PUCಯಿಂದ. ಓಕೆ, ಇದು ನೆನ್ಪಿಟ್ಕೊಳ್ಳಿ ಅಪ್ರಾಕ್ಸಿಮೇಟ್ಲಿ ಇದು. ಓಕೆ, ಇನ್ನೊಂದು ಆಚೆಚಾರೆ ನನ್ನ ದೂರ ಹಾಕಬೇಡಿ, ನಾನು ಇನ್ ಜನರಲ್ ಹೇಗೆ ಅಂತ ಹೇಳ್ತಾ ಇದ್ದೀನಿ. ಸೊ ದಿಸ್ ಈಸ್ ಆಲ್ ಫಾರ್ ಟುಡೇ. ನೀವು ಇದೇ ಥರ ರಿಸರ್ಚ್ ಮಾಡಿ ಫಾರ್ ಅದರ್ ಸಬ್ಜೆಕ್ಟ್ಸ್. ಒಂದಿನ ಕೂತ್ಕೊಂಡು ಫಿಸಿಕ್ಸ್ಗೂ ಈ ಥರ ಮಾಡಿ ಪಾಸ್ಟ್ 5 ಕ್ವೆಶ್ಚನ್ ಪೇಪರ್ಸ್ ತಗೊಂಡು, ಅಂದರೆ 2022 ಇಂದ ಹಿಡಿದು 2022, 2019, 18, 17 ಇಷ್ಟು ಕ್ವೆಶ್ಚನ್. ಆ್ಯಕ್ಚುಲಿ 3 ವರ್ಷದ್ದು ಸಾಕು, ಆದರೂ ನಿಮ್ಮ ಸೇಫ್ಟಿಗೆ 5 ವರ್ಷದ್ದು KCT ಕ್ವೆಶ್ಚನ್ ಪೇಪರ್ಸನ್ನು ತಗೊಳ್ಳಿ. ಅದರ ಮುಂಚೆ ಫಸ್ಟಿಗೆ ನೀವು ಎಲ್ಲ ಕ್ಲಾಸ್ 11th ಮತ್ತು 12th ಬಯಾಲಜಿ ಚಾಪ್ಟರ್ಸ್, ಫಿಸಿಕ್ಸ್ ಚಾಪ್ಟರ್ಸ್, ಕೆಮಿಸ್ಟ್ರಿ ಚಾಪ್ಟರ್ಸನ್ನು ಬರ್ಕೊಳ್ಳಿ, ಮತ್ತೆ ನೋಡಿ ಯಾವುದರಿಂದ ಬರ್ತಾ ಇದೆ ಅಂತ. ಓಕೆ, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ಆ್ಯಂಡ್ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಫಾರ್ ಯು. So let's meet in the coming video. Until then, bye bye.